ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಪರಿಚಯಿಸತಕ್ಕಂಥ ಕಾರ್ಯಕ್ರಮ ಸಸ್ಯ ಪ್ರಪಂಚ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಂದು ವಿಶಿಷ್ಟವಾದಂತಹ ಸಸ್ಯವನ್ನ ನಿಮ್ಮ ಮುಂದೆ ಪರಿಚಯಿಸತಕ್ಕಂಥ ಪ್ರಯತ್ನ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ಸಸ್ಯ ಪ್ರಪಂಚ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗೋಣ. ಪ್ರಮುಖವಾಗಿ ಶಂಖಪುಷ್ಪಿ ಅಂತಕ್ಕಂತಹ ಸಸ್ಯಕ್ಕೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಮೇಧ್ಯ ಸಸ್ಯಗಳು ಅಂತ ಗುರುತಿಸಲ್ಪಟ್ಟಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ಮೇಧ್ಯ ಸಸ್ಯಗಳಲ್ಲಿ ಶಂಖಪುಷ್ಪಿ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಗೆ ತಳಮಳ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾದಂಥ ಸಂದರ್ಭದಲ್ಲಿ ಈ ಔಷಧೀಯ ಸಸ್ಯವನ್ನು ಬಳಸ್ತಕ್ಕಂಥ ಸನ್ನಿವೇಶವನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ನೆನಪಿನ ಶಕ್ತಿಯನ್ನು ವೃದ್ಧಿಸಬಲ್ಲಂತಹ ಹಾಗೆ ಮೆದುಳಿನ ಕಾರ್ಯಕ್ಷಮತೆಗೆ ಸಹಾಯಕವಾಗತಕ್ಕಂಥ ಸಸ್ಯ ಕಾಡಿನಲ್ಲಿ ಮಾತ್ರವಲ್ಲದೆ ಇವತ್ತಿಗೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಇದಕ್ಕೆ ಯಾಕೆ ಶಂಖಪುಷ್ಪಿ ಅಂತ ಹೆಸರು ಬಂತು ಅಂತ ಅಂದರೆ, ಶಂಖವನ್ನು ಹೋಲ್ತಕ್ಕಂತಹ ಎಲೆ ಇದ್ದು ಇದರಲ್ಲಿ ಹೂ ಬಿಡುವ ಒಂದು ಸನ್ನಿವೇಶದಿಂದಾಗಿ ಇದನ್ನು ಶಂಖಪುಷ್ಪಿ ಅಂತ ನಾವು ಗುರುತಿಸ್ತೇವೆ. ಅಂದರೆ ಶಂಖದ ಆಕಾರದಲ್ಲಿ ಇದರ ಎಲೆ ಇರುತ್ತೆ. ಸಾಮಾನ್ಯವಾಗಿ ಇದರ ಹೂಗಳು ಹಲವಾರು ಕಾರಣಗಳಿಗಾಗಿ ಪ್ರಮುಖ ನೆಲೆಯಲ್ಲಿ ನಿಲ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ಹೂವಿನ ಆಧಾರದ ಮೇಲೆ ಇದನ್ನು ಶಂಖಪುಷ್ಪಿ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗ್ತಾ ಇದೆ. ಇನ್ನು ಆಯುರ್ವೇದ ಗ್ರಂಥಗಳಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂತಹ ಹೆಸರು ಕಾಲ್ವಾಲಿಸ್ ಅಂತಕ್ಕಂತಹ ಹೆಸರಿನಿಂದ ಇದನ್ನು ಸಸ್ಯಶಾಸ್ತ್ರೀಯ ಹೆಸರಿನಿಂದ ಇದನ್ನು ಗುರುತಿಸಲಾಗುತ್ತೆ. ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇದು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಹಾಗೆ ಆರೋಗ್ಯಕರ ಸನ್ನಿವೇಶವನ್ನು ಒದಗಿಸ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಮನೆಗಳಲ್ಲಿ ಬೆಳೀತಕ್ಕಂಥ ಸಸ್ಯಕ್ಕೆ ಪ್ಲಿಟೋನಿಯಾ ಟಾಲಿಟಾಲಿಯಾ ಅಂತಕ್ಕಂತಹ ಸಸ್ಯಶಾಸ್ತ್ರೀಯ ಹೆಸರಿನಿಂದ ಇದನ್ನು ಗುರುತಿಸಲಾಗುತ್ತೆ. ಇದು ನೀಲಿ ಬಣ್ಣದ ಹೂವನ್ನು ಬಿಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಆಯುರ್ವೇದ ಗ್ರಂಥಗಳಲ್ಲಿ ಬೇರೆ ಪ್ರಕಾರ ಬಂದಿದೆ, ಇಲ್ಲೇ ಬೇರೆ ಪ್ರಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಆಯುರ್ವೇದದ ಪ್ರಕಾರ ನೆಲದ ಮೇಲೆ ಹರಡಿ ಬೆಳೀತಕ್ಕಂತಹ ಬಳ್ಳಿ ಸಸ್ಯವನ್ನು ನಾವು ಶಂಖಪುಷ್ಪಿ ಅನ್ನುವಂತಹ ಹೆಸರಿನಿಂದ ಗುರುತಿಸೋದ್ರ ಜೊತೆಗೆ ಇದನ್ನು ಅಧಿಕೃತವಾಗಿ ಔಷಧೀಯ ಸಸ್ಯವಾಗಿ ಬಳಸ್ತೇವೆ. ಇನ್ನು ತೋಟಗಾರಿಕೆಯಲ್ಲಿ ಇರ್ಬೋದು, ಅಲಂಕಾರಿಕವಾಗಿರ್ಬೋದು, ಮನೆಯಲ್ಲಿ ಬೆಳೀತಕ್ಕಂಥ ಸಸ್ಯವೇ ಬೇರೆ ಪ್ರಕಾರವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವೆರಡರಲ್ಲಿಯೂ ಕೂಡ
ಕೊಂಚ ಮಟ್ಟಿಗೆ ಔಷಧಿಯ ಪ್ರಮಾಣ ಇದೆ. ಆದರೆ ಅಧಿಕೃತ ಯಾವುದು ಅನಧಿಕೃತ ಯಾವುದು ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಪ್ರಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೌಟುಂಬಿಕ ವೈದ್ಯರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹಳ ಸೂಕ್ತ. ಇನ್ನು ಇದರ ಗುಣಲಕ್ಷಣವನ್ನು ನೋಡೋದಾದರೆ ಸಣ್ಣ ಗಿಡವಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನೆಲದ ಮೇಲೆ ಹರಡತಕ್ಕಂಥದ್ದು, ಬಳ್ಳಿಯ ರೂಪದಲ್ಲಿ ಹರಡತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಇದರ ಹೂವುಗಳು ಸಾಮಾನ್ಯವಾಗಿ ಕೊಳವೆಯ ರೀತಿಯಲ್ಲಿ, ಶಂಖದ ರೀತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಹೂವು ಸಾಮಾನ್ಯವಾಗಿ ದೊಡ್ಡ ಚಿಟ್ಟೆಯ ರೂಪದಲ್ಲಿ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಅದಷ್ಟೇ ಅಲ್ಲದೆ ಇದು ತಿಳಿ ನೀಲಿ ಬಣ್ಣದ, ಗುಲಾಬಿ ಬಣ್ಣದ ಆಕಾರವನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಹೊಂದತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈ ಸಸ್ಯದಿಂದ ಹಲವಾರು ಪ್ರಯೋಜನಗಳಿರ್ತಕ್ಕಂಥದ್ದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಪ್ರಮುಖವಾಗಿ ಒಂದು ಉದಾಹರಣೆಯನ್ನು ಗಮನಿಸೋದಾದರೆ ಇದರ ಬೇರು ಏನಿದೆ, ಈ ಸಸ್ಯದ ಬೇರು ಮಣ್ಣಿನ ಫಲವತ್ತತೆಗೆ ಸಹಾಯಕ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಆರೋಗ್ಯ ತಜ್ಞರು ಹಾಗೂ ಕೃಷಿಕರು ದೃಢಪಡಿಸಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಆಯುರ್ವೇದದಲ್ಲಿ ಈ ಸಸ್ಯಕ್ಕೆ ಬಹಳಷ್ಟು ಮಹತ್ವ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ವೀರ್ಯ, ಆಯುರ್ವೇದ, ವಾಯುವ್ಯಾವ್ ಈ ಸೇರಿದಂತೆ ಹಲವು 5 ಪ್ರಕಾರದ ಒಂದು ತತ್ವಗಳನ್ನು ದೃಷ್ಟಿಕೋನವಾಗಿಟ್ಕೊಂಡು ರೂಪುಗೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಪ್ರಮುಖವಾಗಿ ಕಫ ಮತ್ತು ಪಿತ್ತದಂತಹ ಸಮಸ್ಯೆಗಳನ್ನು ಶಮನಗೊಳಿಸ್ತಕ್ಕಂಥ ಶಕ್ತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ವಿಜ್ಞಾನಿಗಳು ಹೇಳ್ತಕ್ಕಂತಹ ಅಭಿಪ್ರಾಯ. ಇನ್ನು ಪ್ರಮುಖವಾಗಿ ಮೆದುಳಿನ ಮೇಲೆ ನೇರವಾಗಿ ಈ ಸಸ್ಯದ ರಸಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದರಿಂದಾಗಿ ನಮ್ಮ ಮೆದುಳಿಗೆ ಉಂಟಾಗ್ತಕ್ಕಂತಹ ತೊಂದರೆಗಳನ್ನು ಶಮನ ಮಾಡಿಕೊಳ್ಳೋದಕ್ಕೂ ಕೂಡ ಈ ಸಸ್ಯ ಪ್ರಮುಖವಾಗಿ ನಿಲ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಒತ್ತಡಗಳು, ಹಲವಾರು ಸಮಸ್ಯೆಗಳು ಉಂಟಾದಾಗ ಅವುಗಳನ್ನು ಪರಿಹರಿಸಿಕೊಳ್ಳೋದಕ್ಕೂ ಕೂಡ ಇದು ತನ್ನದೇ ಆದಂತಹ ನೆಲೆಯಲ್ಲಿ ಸಹಾಯಕವಾಗುತ್ತೆ. ಇದರಿಂದ ಇದರ ರಸ ಸಾಮಾನ್ಯವಾಗಿ ಕಹಿ ಅಂಶವನ್ನು ಒಳಗೊಂಡಿರುತ್ತೆ. ಈ ಮೂಲಕ ಇದರಲ್ಲಿ ಕಷಾಯಗಳನ್ನು ಕೂಡ ತಯಾರಿ ಮಾಡತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ರಕ್ತವನ್ನು ಶುದ್ಧೀಕರಿಸೋದಕ್ಕೂ ಕೂಡ ಇದು ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ವಾತದೋಷವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ನೆರವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಸಾಮಾನ್ಯವಾಗಿ ಇದು ಜಿಡ್ಡಿನ ಅಂಶವನ್ನು, ಒಳ್ಳೆಯ ಜಿಡ್ಡಿನ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಇದು ಇದರ ವೀರ್ಯದ ಮೂಲಕ ತನ್ನ ಅಂದರೆ ಉರಿಯೂತವನ್ನು, ದೇಹದಲ್ಲಿ ಉಂಟಾಗ್ತಕ್ಕಂತಹ ಉರಿಯೂತವನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ, ಹಾಗೆ ಶೀತಕರ ವಾತಾವರಣವನ್ನು ತಂಪುಗೊಳಿಸ್ತಕ್ಕಂಥದ್ದು. ಅಂದರೆ ಶೀತ ವಾತಾವರಣ ಇದ್ದಾಗ ಅದು ತನ್ನ ಕಾರ್ಯವನ್ನು ಕ್ಷಮತೆಗೊಳಿಸುವುದರ ಮೂಲಕ, ಅಂದರೆ ನೇರವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಇದು ನೆರವಾಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ವೈದ್ಯರು ಇದನ್ನು ಯಾವುದಕ್ಕೆಲ್ಲ ಶಿಫಾರಸು ಮಾಡ್ತಾರೆ ಅಂತ ನೋಡೋದಾದರೆ, ಅತಿ ಕೋಪ ಇರತಕ್ಕಂಥವರಿಗೆ, ನಿದ್ರಾಹೀನತೆ ಇರತಕ್ಕಂಥವರಿಗೆ, ಹಾಗೆ ಮೆದುಳಿನಲ್ಲಿ ತೊಂದರೆ ಇರತಕ್ಕಂಥವರಿಗೆ, ಮಾನಸಿಕವಾಗಿ ತೊಂದರೆ ಇರತಕ್ಕಂಥವರಿಗೆ ಇದನ್ನು ವೈದ್ಯರು ಶಿಫಾರಸು ಮಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಕೇಳುಗರೆ, ವೈದ್ಯರ ಸಲಹೆ ಇಲ್ಲದೆ ಈ ಸಸ್ಯಗಳನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ನಾನು ಮತ್ತೆ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಯಾವುದೇ ಸಸ್ಯದ ಪರಿಚಯ ಮಾಡಿಕೊಟ್ರೂ ಕೂಡ ಅದರಲ್ಲಿ ಕೆಲವೊಂದು ಸಮಸ್ಯೆಗಳು, ಸವಾಲುಗಳು ಇದ್ದೇ ಇರ್ತವೆ. ಹಾಗಾಗಿ ನೀವು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯೋದು ಬಹಳ ಸೂಕ್ತ. ಇನ್ನು ಇದನ್ನು ಪ್ರಮುಖವಾಗಿ ಉಷ್ಣವಲಯ ಪ್ರದೇಶಗಳಲ್ಲಿ
ಬೆಳೀತಕ್ಕಂಥದ್ದನ್ನು ಗಮನಿಸ್ತೇವೆ. ಭಾರತದ ವಿವಿಧ ಭಾಗಗಳಲ್ಲಿ ವರ್ಷ ಪೂರ್ತಿ ಹಸಿರಾಗಿ ಬೆಳೀತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಸಾಮಾನ್ಯವಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಇದರ ಬೀಜವನ್ನು ಏಪ್ರಿಲ್ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬೆಳೆಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು 12ರಿಂದ 24 ಗಂಟೆಗಳ ಕಾಲ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿರ್ತಕ್ಕಂಥದ್ದು ಇದರ ಮತ್ತೊಂದು ಅಂಶ ಅಂತಲೇ ಹೇಳ್ಬೋದು. ನೆನೆಸಿರೋದ್ರಿಂದ ಇದರ ಪದರ ತೆಳುವಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಗಟ್ಟಿ ಇರುತ್ತೆ, ಹಾಗಾಗಿ ಇದನ್ನು ನೆನೆ ಹಾಕಿ ನಂತರದಲ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಇನ್ನು ಸಾಮಾನ್ಯವಾಗಿ ಜೇಡಿಮಣ್ಣು ಮತ್ತು ಕೆಮ್ಮಣ್ಣನ್ನು ಈ ಗಿಡದ ಬೆಳವಣಿಗೆಗೆ ಬಳಸ್ತಾರೆ. ಸಾಮಾನ್ಯವಾಗಿ ಕುಂಡಗಳ ಮೂಲಕ ಅಥವಾ ನೆಡುವುದರ ಮೂಲಕ ಇದನ್ನು ಬೆಳೆಸಲಾಗುತ್ತೆ. ನೀರು ಹರಿದು ಹೋಗುವ ರೀತಿಯಲ್ಲಿ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಇನ್ನು ದಿನಕ್ಕೆ ಸುಮಾರು 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ನೇರವಾಗಿ ಗಿಡದ ಮೇಲೆ ಬೀಳುವ ಹಾಗೆ ನೋಡ್ಕೋಬೇಕಾಗುತ್ತೆ. ಒಂದು ವೇಳೆ ಸೂರ್ಯನ ಬೆಳಕು ಕಡಿಮೆ ಆದರೆ ಇಲ್ಲಿ ಹೂಗಳು ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಸಸ್ಯ ತೆಳುವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಇದಕ್ಕೆ ನೀರು ಅಂದರೆ ತುಂಬ ಇಷ್ಟ. ಆದರೆ ನೀರು ಹೆಚ್ಚಾಗದಂತೆ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀರು ಒಂದು ವೇಳೆ ಹೆಚ್ಚಾದರೆ ಗಿಡದ ಬೇರು ಕೊಳೆತು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರೆಹುಳಿನ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ವಾರಕ್ಕೊಮ್ಮೆಯಾದರೂ ಬಳಸಿ ಇದನ್ನು ಬೆಳೆಸೋದು ಬಹಳ ಸೂಕ್ತ ಆಗುತ್ತೆ. ಇದಿಷ್ಟೇ ಅಲ್ಲದೆ ನೀರನ್ನು ಮಣ್ಣಿನ ಮೇಲ್ಪದರ ಒಣಗಿದಂಥ ಸಂದರ್ಭದಲ್ಲಿ ಹಾಯಿಸೋದು ಬಹಳ ಸೂಕ್ತ. ಇನ್ನು ಗಿಡಗಳನ್ನು ಹೆಚ್ಚು ಹರಡೋದನ್ನು ತಡೆಯೋದಕ್ಕೆ ಕಾಲಕಾಲಕ್ಕೆ ಒಣಗಿದ ಕೊಂಬೆಗಳನ್ನು ಕತ್ತರಿಸೋದ್ರ ಮೂಲಕ ಹೊಸ ಕೊಂಬೆಗಳ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡೋದು ಕೂಡ ಸೂಕ್ತವಾಗುತ್ತೆ. ಇನ್ನು ಇದು ಔಷಧೀಯ ಸಸ್ಯವಲ್ಲದೆ ದೈವಿಕ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಸಸ್ಯ ಅಂತಕ್ಕಂಥದ್ದು ಕೆಲವು ಉಪನ್ಯಾಸಕರು, ಕೆಲವು ತಜ್ಞರ ಒಂದು ಅಭಿಪ್ರಾಯವಾಗಿರುತ್ತೆ. ಸಾಮಾನ್ಯವಾಗಿ ಉತ್ತರ, ಪೂರ್ವ, ಈಶಾನ್ಯ ಭಾಗಗಳಲ್ಲಿ ಇದನ್ನು ಮನೆಯಲ್ಲಿ ನೆಟ್ಟರೆ ಅದೃಷ್ಟ ಒಲಿದು ಬರುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಒಂದು ಮಾತ್ರ ಸತ್ಯ, ದೈವಿಕ ಶಕ್ತಿ ಇರೋದು ಸತ್ಯ. ಆದರೆ ದೈವಿಕ ಶಕ್ತಿಯನ್ನು ನಾವು ಯಾವ ರೂಪದಲ್ಲಿ ಬೇಕಾದರೂ ನಮ್ಮನ್ನು ಸೇರುವ ಹಾಗೆ ನೋಡ್ಕೋಬಹುದು. ಹಾಗೆ ಧನಾತ್ಮಕವಾಗಿರುವಂತಹ ಆಲೋಚನೆಗಳಿಗೆ ಇದು ದಾರಿಯನ್ನು ಮಾಡಿಕೊಡುತ್ತೆ. ನಕಾರಾತ್ಮಕತೆಯನ್ನು ತೊಡೆದು ಹಾಕೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಇನ್ನು ಮನೆಯ ಮುಖ್ಯ ದ್ವಾರದ ಬಲಭಾಗದಲ್ಲಿಯೂ ಕೂಡ ಇದನ್ನು ನೆಡಬಹುದು ಅಂತಕ್ಕಂತಹ ಆಲೋಚನೆ ಇದೆ. ಇದೇ ಪ್ರಕಾರವಾಗಿ ಗುರುವಾರ ಮತ್ತು ಶುಕ್ರವಾರಗಳಂದು ಈ ದಿನದಂದು ಈ ಗಿಡವನ್ನು ನೆಡಬಹುದು ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಗುರುವಾರ ಮಹಾವಿಷ್ಣುವಿನ ಒಂದು ದಿನವಾಗಿರೋದರಿಂದ, ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿರೋದರಿಂದ ಒಂದು ಮಂಗಳಕರ ಸನ್ನಿವೇಶ ಸೃಷ್ಟಿಯಾಗ್ಬೋದು ಅಂತಕ್ಕಂತಹ ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಈ ಸಸ್ಯದ ಹೂವುಗಳನ್ನು ದೈವಾರಾಧನೆಗಳಿಗೆ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಬಿಳಿ ಹೂವುಗಳು ಸರ್ವೇ ಸಾಮಾನ್ಯವಾಗಿ ಶಾಂತಿಯ ಸಂಕೇತವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ನೀಲಿಯ ಹೂವುಗಳು ಸಾಮಾನ್ಯವಾಗಿ ದೈವಿಕ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ಗಮನಿಸ್ತೇವೆ. ಇನ್ನು ಆರೋಗ್ಯಕರ ಪ್ರಯೋಜನಗಳನ್ನ ನೋಡೋದಾದರೆ ಪ್ರಮುಖವಾಗಿ ಇದರ ಒಂದು ಹಲವಾರು ಅಂಗಾಂಶಗಳು, ಅಂದರೆ ಸಸ್ಯದ ಒಂದೊಂದು ಭಾಗವೂ ಕೂಡ ಮಾನವನ ದೇಹದ ಎಲ್ಲ ಅಂಗಗಳಿಗೂ ಕೂಡ ಒಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ ಆಧುನಿಕ ವಿಜ್ಞಾನವೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗೆ ಪ್ರಯೋಗಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ಕೂಡ
ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಮೆದುಳಿಗೆ ಆಮ್ಲಜನಕ ದೊರಕುವಂತೆ ಸುಧಾರಿಸೋದಕ್ಕೂ ಕೂಡ ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಪರೀಕ್ಷಾ ಸಮಯದಲ್ಲಿ ಏಕಾಗ್ರತೆ, ಒತ್ತಡವನ್ನು ಕಡಿಮೆಗೊಳಿಸೋದಕ್ಕೂ ಕೂಡ ಈ ಸಸ್ಯದ ಎಲೆಗಳು ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ, ಹೃದ್ರೋಗದ ಸಮಸ್ಯೆಗಳನ್ನು ತಡೆಯೋದಕ್ಕೂ ಕೂಡ ಈ ಶಂಖಪುಷ್ಪಿ ಸಹಾಯಕವಾಗುತ್ತೆ. ಇಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳನ್ನು ತೊಡೆದು ಹಾಕುವುದರ ಮೂಲಕ ರಕ್ತದಲ್ಲಿ ಗಂಟುಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳೋದಕ್ಕೂ ಕೂಡ ಈ ಶಂಖಪುಷ್ಪಿ ಅಂತಕ್ಕಂಥ ಸಸ್ಯ ಸಹಾಯಕವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಚರ್ಮದ ಹಾಗೂ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಸಹಾಯಕವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಚರ್ಮದಲ್ಲಿ ಸುಕ್ಕುಗಟ್ಟತಕ್ಕಂಥ ಸಂದರ್ಭವನ್ನು ತೊಡೆದು ಹಾಕುತ್ತೆ ಹಾಗೂ ಕಪ್ಪು ಕಲೆಗಳನ್ನು ತೊಡೆದು ಹಾಕೋದಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. ಪ್ರಮುಖವಾಗಿ ತಲೆಬುರುಡೆಯಲ್ಲಿ ರಕ್ತದ ಪರಿಚಲನೆಯನ್ನು ಹೆಚ್ಚಿಸುವುದರ ಮೂಲಕ ಕೂದಲ ಬೆಳವಣಿಗೆಗೆ ಇದು ಸಹಾಯಕವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಯಾವುದೇ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾದ ವೈದ್ಯರ ಸಲಹೆಯೊಂದಿಗೆ ಇದನ್ನು ಬಳಸೋದು ಸೂಕ್ತ. ಇನ್ನು ಪ್ರಮುಖವಾಗಿ ಇದನ್ನು ಒಣಗಿಸಿ ಮತ್ತು ಹಸಿಯಾಗಿ ಬಳಸಬಹುದು. ಇತ್ತೀಚಿನ ಕಾಲದಲ್ಲಿ ಪ್ರಮುಖವಾಗಿ ನೀಲಿ ಟೀ, ಅಂದರೆ ಇಲ್ಲಿ ಕೆಫಿನ್ ಮುಕ್ತ, ಕೆಫಿನ್ ಏನು ಇರೋಲ್ಲ, ಇದರಲ್ಲಿ ಕೆಫಿನ್ ಇಲ್ಲದೆ ಇರತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಇದು ನೀಲಿ ಚಹಾ ಮಾಡ್ತಕ್ಕಂತಹ ರೂಪದಲ್ಲಿ ಕೂಡ ಬಳಕೆಯಲ್ಲಿದೆ. ಹಾಗೆ ಕಷಾಯಗಳ ರೂಪದಲ್ಲಿ ಕೂಡ ಬಳಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದರ ಜೊತೆಗೆ ಜೇನುತುಪ್ಪ ಮತ್ತು ಶುಂಠಿ, ನಿಂಬೆಹಣ್ಣು ಇವುಗಳನ್ನು ಸೇರಿಸಿ ಸೇವನೆ ಮಾಡಬಹುದು ಅಂತ ವೈದ್ಯರು ಹೇಳ್ತಾರೆ. ಹಾಗೆ ಪ್ರಮುಖವಾಗಿ ಇದನ್ನು ಗಾಯಕ್ಕೆ ಒಂದು ಆಂಟಿಬಯೋಟಿಕ್ ಆಗಿ, ಅಂದರೆ ಗಾಯವನ್ನು ಸ್ವಚ್ಛಗೊಳಿಸೋದಕ್ಕೂ ಕೂಡ ಇದರ ಕಷಾಯವನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಚೂರ್ಣದ ರೂಪದಲ್ಲಿಯೂ ಕೂಡ ಬಳಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ ನೋಡೋದಾದರೆ, ಪ್ರಮುಖವಾಗಿ ನೆನಪಿಟ್ಕೊಳ್ಳಿ, ಲೋ BP, ಕಡಿಮೆ ರಕ್ತದೊತ್ತಡ ಇರ್ತಕ್ಕಂಥವರು ಇದನ್ನು ಬಳಸೋದಕ್ಕೆ ಹೋಗಬಾರ್ದು. ಇದನ್ನು ಒಂದು ವೇಳೆ ಬಳಸಬೇಕು ಅಂದರೆ ನೀವು ಕೌಟುಂಬಿಕ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಬಳಸೋದು ಬಹಳ ಸೂಕ್ತ. ಇದರಲ್ಲಿ ರಕ್ತದ ಪ್ರಮಾಣವನ್ನು, ಅಂದರೆ ರಕ್ತದೊತ್ತಡವನ್ನು ಕಡಿಮೆಗೊಳಿಸ್ತಕ್ಕಂತಹ ಗುಣ ಇರೋದರಿಂದ ಈ ಬಗ್ಗೆ ಎಚ್ಚರಿಕೆ ವಹಿಸೋದು ಸೂಕ್ತ. ಇನ್ನು ಪ್ರಮುಖವಾಗಿ ಗರ್ಭಿಣಿಯರು ಮತ್ತು ಮಗುವಿಗೆ ಹಾಲುಣಿಸುವ ತಾಯಂದಿರು ಇದನ್ನು ಬಳಕೆಯನ್ನು ತಪ್ಪಿಸೋದು ಬಹಳ ಸೂಕ್ತ. ಯಾಕಪ್ಪ ಅಂದರೆ ಗರ್ಭಾಶಯದಲ್ಲಿ ಸಂಕುಚಿತ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ವಹಿಸೋದು ಸೂಕ್ತ. ಇನ್ನು ಯಾರಾದರೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಕ್ಕಂಥವರು ಇದ್ದರೆ ಅವರು ಕನಿಷ್ಠ 15 ದಿನಕ್ಕೆ ಮುಂಚೆ ಇದರ ಸೇವನೆಯನ್ನು ನಿಲ್ಲಿಸಬೇಕು. ನಿರಂತರವಾಗಿ ಏನಾದರೂ ಸೇವನೆ ಮಾಡ್ತಾ ಇದ್ದರೆ ಇದನ್ನು 15 ದಿನಕ್ಕೂ ಮುಂಚೆ ನೀವು ಅದನ್ನು ನಿಲ್ಲಿಸಿ, ನಂತರ 15 ದಿನ ಆದಮೇಲೆ ನಿಮ್ಮ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಸೂಕ್ತ. ಯಾಕಪ್ಪ ಅಂದರೆ ಇದು ರಕ್ತ ಪರಿಚಲನೆಯನ್ನು ಹೆಚ್ಚುವಂಥ ಸಾಧ್ಯತೆ ಇರುವುದರಿಂದ ಈ ಬಗ್ಗೆ ಗಮನವಹಿಸೋದು ಸೂಕ್ತ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ ಸಸ್ಯವನ್ನು ಬಳಸೋದು ಸೂಕ್ತ, ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಬಳಸೋದು ಸೂಕ್ತವಾಗುತ್ತೆ. ಇನ್ನು ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ ಇರ್ತಕ್ಕಂತಹ ಕೆಲವೊಂದು ನಂಬಿಕೆಗಳ ಆಧಾರದ ಮೇಲೆ ಈ ಸಸ್ಯದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ನಾವು ಪ್ರಕೃತಿ ನೀಡಿರ್ತಕ್ಕಂತಹ ಈ ಸಸ್ಯದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರ ಕಡೆಗೆ ನಾವೆಲ್ಲ ಗಮನ ಹರಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
ನೀವು ಕೇಳುವುದಷ್ಟೇ ಅಲ್ಲ, ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಗ್ರೂಪ್ಗಳಿರುತ್ತೆ, ನಿಮ್ಮ ಸ್ನೇಹಿತರಿರ್ತಾರೆ, ಅವರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಕೂಡ ನಿಮ್ಮ ಮೆಚ್ಚಿನ ವಾಹಿನಿಯ ಬಗ್ಗೆ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.